ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ NR ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಮನೆಗೆ ತೆರಳದ BLOಗಳು, ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಖಡಕ್ ತರಾಟೆ. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರ್ಯ ತಾಲೂಕಿನಾದ್ಯಂತ ನಡೆಯುತ್ತಿದ್ದು, ನಿಯಮ ಮೀರಿ ಕರ್ತವ್ಯ ಲೋಪ ಎಸಗುತ್ತಿದ್ದ BLO ಮತ್ತು ಸಿಬ್ಬಂದಿಗೆ ಚಿಂತಾಮಣಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ನಡೆದಿದೆ. ಚುನಾವಣಾ ಆಯೋಗದ ನಿಯಮಾವಳಿಗಳ ಪ್ರಕಾರ BLOಗಳು ಕಡ್ಡಾಯವಾಗಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಮತದಾರರ ಜಂಟಿ ಸಮೀಕ್ಷೆ ನಡೆಸಬೇಕಿದೆ. ಆದರೆ ಚಿಂತಾಮಣಿ ನಗರದ ವಿವಿಧ ಬಡಾವಣೆಗಳಲ್ಲಿ BLOಗಳು ಹಾಗೂ ಅವರಿಗೆ ಸಹಾಯಕರಾಗಿ ನೇಮಕಗೊಂಡಿರುವ ನಗರಸಭೆಯ ನೀರು ಸರಬರಾಜು ಸಿಬ್ಬಂದಿ ಮನೆಗೆ ತೆರಳುತ್ತಿಲ್ಲ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ನಿಯಮಗಳನ್ನು ಗಾಳಿಗೆ ತೂರಿ ಶಾಲಾ ಆವರಣಗಳು, ವಿವಿಧ ಕಡೆ ಟೆಂಟ್ಗಳನ್ನು ಹಾಕಿಕೊಂಡು ಒಂದೆಡೆ ಕುಳಿತು ಸಾರ್ವಜನಿಕರನ್ನೇ ತಮ್ಮ ಬಳಿ ಕರೆಸಿಕೊಂಡು ಅರ್ಜಿ ಭರ್ತಿ ಮಾಡಿಸಿಕೊಳ್ಳುತ್ತಿದ್ದರು. ಕಳೆದ 2 ದಿನಗಳಿಂದ ಈ ಪರ್ಯಾಯ ವ್ಯವಸ್ಥೆ ಮೂಲಕವೇ ಸರ್ವೆ ಕಾರ್ಯ ಮುಂದುವರೆದಿತ್ತು. BLOಗಳ ಈ ನಡೆ ಕುರಿತು ಸಾರ್ವಜನಿಕ ವಲಯದಿಂದ ವ್ಯಾಪಕ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು ಶನಿವಾರವಾದ ಇಂದು ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಅಂಗನವಾಡಿ ಮತ್ತು ಉರ್ದು ಸರ್ಕಾರಿ ಶಾಲಾ ಆವರಣದಲ್ಲಿ ಕುಳಿತು ಸರ್ವೆ ನಡೆಯುತ್ತಿದ್ದ ಸ್ಥಳಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ BLOಗಳಾದ ಸುಧಾ ಮತ್ತು ಮಂಜುಳಾ ಸಿಬ್ಬಂದಿಯ ಬೇಜವಾಬ್ದಾರಿ ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಸ್ಥಳದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡರು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಸೂಚನೆ ಕಟ್ಟುನಿಟ್ಟಾಗಿ ಪಾಲನೆಯಾಗಬೇಕು. ಯಾವುದೇ ಕಾರಣಕ್ಕೂ ಕಚೇರಿ ಅಥವಾ ಶಾಲಾ ಆವರಣದಲ್ಲಿ ಕುಳಿತು ಸಮೀಕ್ಷೆ ಮಾಡುವಂತಿಲ್ಲ. ನಿಯಮ ಉಲ್ಲಂಘಿಸಿದರೆ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಎಚ್ಚರಿಸಿದರು. ಭಾರತೀಯ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾಧಿಕಾರಿಗಳ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದೆ. BLOಗಳು ಮತ್ತು ಅವರಿಗೆ ಸಹಾಯಕರಾಗಿ ನೀಡಿರುವ ನಗರಸಭೆಯ ನೀರು ಸರಬರಾಜು ಸಿಬ್ಬಂದಿ ಕಡ್ಡಾಯವಾಗಿ ಪ್ರತಿ ಮನೆಗೆ ಭೇಟಿ ನೀಡಿ ಫಾರಂಗಳನ್ನು ವಿತರಿಸಬೇಕೆಂದು ಆದೇಶಿಸಿದರು. ಅಲ್ಲದೆ ಮನೆಯಲ್ಲಿ ಯಾರು ಇದ್ದಾರೆ, ಯಾರು ಇಲ್ಲ, ಯಾರು ಊರು ಬಿಟ್ಟು ವಲಸೆ ಹೋಗಿದ್ದಾರೆ ಎಂಬಿತ್ಯಾದಿ ಸಂಪೂರ್ಣ ನಿಖರ ಮಾಹಿತಿಯನ್ನು ಸ್ಥಳದಲ್ಲೇ ದಾಖಲಿಸಿಕೊಳ್ಳಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದ ಘಟನೆ ನಡೆಯಿತು. ಒಂದೇ ಫಾರ್ಮ್ ಹೆಚ್ಚು ನಿಮ್ಗೆ ಸಿಗೋದಿಲ್ಲಪ್ಪ. ಅದನ್ನ ಕೈಲಿ ಕೊಟ್ಟು ಕಳಿಸಿ ಅವ್ರ ಮನೆ ಕೊಟ್ಬಿಟ್ಟು ಒಂದು ಫಾರ್ಮ್ ಅವ್ರು ಕೊಟ್ಟು ಒಂದು ಫಾರ್ಮ್ ಸೈನ್ ಹಾಕ್ಸ್ಕೊಂಡ್ ಬರ್ಬೇಕು. ಕುದ್ವಾ ಇಲ್ಲಿ ಒಂದ್ ನಿಮಿಷ ಮನೆಗೆ ಕಳಿಸ್ತಾರೆ ನೋಡಿ. ಸಾರ್ಟ್ ಔಟ್ ಮಾಡಿ ಅವ್ರ ಮನೆಗೆ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಡಿಜಿಟೈಸ್ ಮಾಡ್ಬೇಕು ನೋಡ್ರಮ್ಮ. ಅವರು ಫಾರ್ಮ್ ಕೊಡಿ ಫಸ್ಟ್ ಮನೆಗೆ, ಕೊಟ್ಟ ಮೇಲೆ ಫಿಲ್ ಮಾಡ್ತಾರೆ. ಫಿಲ್ ಮಾಡಿದ್ಮೇಲೆ ನೀವು ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ಹೆಂಗಿದ್ರು ಮನೆಗೆ ಹೋಗ್ತಿರಲ್ಲ, ಅವಾಗ ಬೇಕಿದ್ರೆ ಕರೆಕ್ಷನ್ಸ್ ಇದ್ರೆ ಮಾಡ್ಕೊಳ್ಳಿ. ಫಸ್ಟ್ ಫಾರ್ಮ್ ನ ಇವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ಇದೆಲ್ಲರೂ ಹುಡ್ಡೆ ಹಾಕೋಬೇಡಿ. ನೀವು ಒಂದು ಫಾರ್ಮ್ ಮಿಸ್ ಆದ್ರೂ ವಾಪಸ್ ಬರಲ್ಲ. ಫಾರ್ಮ್ ಮಿಸ್ ಆಗೋದಲ್ಲ, ಈಗ ತೆಗಿತಾ ಇರ್ತಾರೆ. ಇದೊಂದು ಬಾರ್ ಕೂಡ ಆದ್ರೆ ಸಾಕು ನಿಮ್ಗೆ. ನೀವೇನು ಸ್ಕ್ಯಾನ್ ಮಾಡಲ್ಲ.
ದಯವಿಟ್ಟು ನೀವು ನಡೀರಿ, ಯಾರ್ಯಾರು ಈಗ ಬಂದಿರೋರು ತಗೊಂಡ್ಬಿಡಿ, ಇನ್ಯಾರನ್ನೂ ಅಲೋ ಮಾಡ್ಬಿಡಿ. ಸುಮ್ಮನೆ ಮತ್ತೆ ಈಗ 10 ಜನ ಕೂತ್ಕೊಂಡು ಫಾರ್ಮ್ಸ್ ಟಚ್ ಮಾಡ್ಬೇಕಾದ್ರೆ ಎಲ್ಲರೂ ಒಂದು ಕಡೆ ಬಾರ್ಬಿಡೋದು. ಅಣ್ಣ ಒಳ್ಳೆಯವರು ಇಲ್ಲೇ ಕೊಟ್ಟಿದ್ದಾರೆ, ಬೇರೆ ಹೋಗ್ಬಿಡ್ತಾರೆ. 2002 ವೋಟರ್ ಲಿಸ್ಟ್ ಇದೆಯಲ್ಲ, ಅದರಲ್ಲಿ ಎಷ್ಟು ಮ್ಯಾಪಿಂಗ್ ಮಾಡಿದ್ದೀರಾ? ಎಲ್ಲ ಆಗಿದೆ ಸರ್, ಅವರ ಮೇಲೆ ಆಗಿದೆ. 60 ಏನು ಪೆಂಡಿಂಗ್ ಇತ್ತು ಅಷ್ಟೇ. ಆಯ್ತಮ್ಮ, ಹಂಗಲ್ಲಮ್ಮ, ಫಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರೊಜಿನಿ ಬೇರೆ, ಮ್ಯಾಪಿಂಗ್ ಬೇರೆ. 2002 2002ರಲ್ಲಿ ಎಷ್ಟು ಮ್ಯಾಪ್ ಮಾಡಿದ್ದೀರಾ? 2002 ಅದ್ರಲ್ಲಮ್ಮ, ನೀವು ಮ್ಯಾಪ್ ನಿಮ್ಮ ಲಿಸ್ಟಲ್ಲಿ ಟಿಕ್ ಮಾಡ್ಕೊಂಡಿದ್ದೀರ ತಾನೆ, ಯಾರು ಸಿಕ್ಕಿದ್ರು ಅಂತ. ಎಷ್ಟಿದೆ ಅಂತ ಅದು ಆಗೋಲ್ಲ ಸರ್, ಅಲ್ಲ ಗೊತ್ತಾಗೋದು. ಅಮ್ಮ ನೀವು ಬುಕ್ ಕೊಟ್ಟಿದ್ದೀರಲ್ವಾ, ನಾನೊಂದು ಬುಕ್ ಕೊಟ್ಟಿದ್ದೆ ಸರ್, ಬುಕ್ಲೆಟ್. ಅದರಲ್ಲಿ ಎಷ್ಟು ಮ್ಯಾಪಿಂಗ್ ಮಾಡಿದ್ದೀರಿ? ಮ್ಯಾಪಿಂಗ್ ಮಾಡಿದ್ರೆ ಬರ್ಕೊಳ್ಳಿ ಅಂತ ಹೇಳಿದ್ದೆ, ಬುಕ್ ಕೊಟ್ಟಿದ್ದೆ, ನೆನಪಿದೆಯಾ? 500 ಚಿಲ್ಲರೆ. 500 ಫಸ್ಟ್ ನೀವು ಕೊಟ್ಟು 500 ನಿಮಗೆ ಸಿಗೋಂಥವ್ರು ಇಲ್ಲೇ ಸಿಗ್ತಾರೆ, ಮನೆ ಸಿಗುತ್ತೆ. ನೀವು 500 ಅವ್ರು ಕೊಟ್ಬಿಟ್ರೆ ಅವ್ರು ಇದರಲ್ಲಿ ನೀವು ಆ 500ರಲ್ಲಿ ಇಲ್ಲಿ ಯಾವ್ದಾದ್ರು ಪೆಂಡಿಂಗ್ ಇದ್ರೆ ಕೊಡಿ. 500ರಲ್ಲಿ ಎಲ್ಲರೂ ಏರಿಯಾದಲ್ಲಿ ಇಲ್ಲ, ಎಲ್ಲ ಔಟ್ ಆಫ್ ಇದ್ದಾರೆ. ಬೆಂಗಳೂರು, ಕೋಲಾರು. ಹೆಂಗ್ ಮ್ಯಾಪಿಂಗ್ ಮಾಡಿದ್ರೆ 2002 ಫೋನ್ ನಂಬರ್ ತಗೊಂಡು ಇದ್ರಲ್ಲಿ ಸಿಗುತ್ತಲ್ಲ ಸರ್. ಮನೆ ಕೂಡ ಇಲ್ಲ ಇಲ್ಲಿ. ಇಲ್ಲ, ಬೆಂಗಳೂರು, ಕೋಲಾರು. ಅಲ್ಲ, ಮನೆನೇ ಇಲ್ವಾ ಇಲ್ಲಿ? ಅವರು ಕುಟುಂಬ ಪೂರ್ತಿ ಯಾರು ಇಲ್ಲ. ಎಷ್ಟೇನು ಟೋಟಲ್? 120. 1200 ಎಷ್ಟಾಗಿದೆ? 500 ಇವಾಗ ಒಂದು 50 ಆಗಿದೆ. ಇದು ಏನೋ ಬಂದಿಲ್ಲ ಈಗ. ಯಾರನ್ನ ಹಾಕಿದ್ರು? ಹೊರಗಡೆ ಹಾಕಿದ್ರು, ಯಾರು ಇದ್ದಾರೆ? ಸೂಪರ್ವೈಸರ್ ಬಂದು ಎತ್ಕೊಂಡು ಮನೆ ಕೊಡ್ಬೇಕಲ್ಲ. ಮನೆ ಮನೆಗೆ ಕೊಟ್ಬಿಟ್ಟಿದ್ರು ಸರ್, ಎಲ್ಲ 3 ದಿನದಿಂದ ಹೋಗಿಲ್ಲಪ್ಪ, ಮಿಕ್ಸ್ ಆಗಿರೋ. 3 ದಿನದಿಂದ ಹೋದ್ವಿ. ನೀವು ಅವ್ರಿಗೆ ಕೊಡ್ರಮ್ಮ, ಮನೆ ಕೊಡ್ಲಿ, ಮನೆ ಕೊಡ್ಬೇಕು. ನೀವು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು. ಅವರು ಕರೆದ್ಬಿಟ್ಟು ಬಂದ್ರು. ಯಾರು? ಕರಿಯೋದಲ್ಲಮ್ಮ, ನೀವು ಇಲ್ಲಿ ಕರ್ಸ್ಬಾರ್ದಮ್ಮ, ಮನೆ ಇಸ್ಕೊಂಡು ಹೋಗ್ಬೇಕು. ಇದು ಅಲ್ಲೆಲ್ಲ ಮಿಕ್ಸ್ ಆಗಿ ಹೂನಮ್ಮ, ಅವ್ರು ತೋರಿಸ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಅಟ್ಯಾಚ್ ಮಾಡಿರೋದು. ನಿಮ್ಗೆ ಗೊತ್ತಾಗಲ್ಲ ಅಂತಾನೆ ಅವ್ರನ್ನ ಅಟ್ಯಾಚ್ ಮಾಡಿರೋದು. ಈಗ ತಗೊಂಡೋಗಿ 2 ಇರುತ್ತೆ. ಒಂದು ಅವ್ರು ಕೊಡಬೇಕು, ಒಂದು ನೀವು ತಗೊಂಡಿರೋದ್ರೆ ಇದು ಸೈನ್ ಹಾಕ್ಸ್ಕೋಬೇಕು. ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿಸ್ಬೇಕು. ನೀವು ಅಲ್ಲಿ ಫಿಲ್ ಮಾಡಿಬಿಟ್ಟು ನಮಗೆ ಒಂದು ಫೋಟೋ ಹಾಕ್ಬಿಟ್ಟು ನಿಮ್ಗೆ ಅಟ್ಯಾಚ್ ಮಾಡಿಬಿಟ್ಟು ಫಿಲ್ ಮಾಡಿಕೊಡ್ಬೇಕು ಅಂತ. ನೆಕ್ಸ್ಟ್ ನೀವು ಮನೆ ಎಲ್ಲ ಹೊರಗಡೆ ಹೋಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಜನ ಹೋಗಿದ್ರೆ, ಎಷ್ಟು ಜನ ಹೋಗಿಲ್ಲ, ಸ್ಟಾಟಿಸ್ಟಿಕ್ಸ್ ಅದಾದ್ರೂ ಬೇಕಲ್ಲ ನಂಬರ್. ಹೊಟ್ಟಿದ್ರೆ ಮ್ಯಾಪಿಂಗ್ ಇಷ್ಟು, ಡೆತ್ ಇಷ್ಟು, ಡೂಪ್ಲಿಕೇಟ್ ಇಷ್ಟು, ನಮ್ಮ ಹಿಂಗೆ ಸ್ಟಾಟಿಸ್ಟಿಕ್ಸ್ ಮಾಡ್ಕೋಬೇಕು. ಈಗ ಫಸ್ಟ್ ಫಾರ್ಮ್ಸ್ ಹೋಗ್ಬಿಟ್ರೆ ಬರ್ಕೊಳ್ಳಿ, ಬೇಕಾದ್ರೆ ಶೀಟಲ್ಲೇ ಇಷ್ಟು ಫಾರ್ಮ್ಸ್ ಕೊಡ್ತಾ ಇದ್ದೀನಿ. ಕುತ್ಕೊಂಡು ಇಲ್ಲಿ ಯಾವ್ಯಾವ ಮನೆಗಳಿವೆ, ಆ ಮನೆಗಳು ಇಲ್ಲಿ ಇದಾರ ಅಂತ ನೋಡ್ಬಿಟ್ಟು ಇದ್ರೆ ಕೊಟ್ಬಿಟ್ಟು ಒಂದು ಮನೆ ಕೊಡ್ಬೇಕು. ಒಂದು ಕೊಟ್ಬಿಟ್ಟು ಇನ್ನೊಂದು ಸೈನ್ ಹಾಕ್ಸ್ಬಿಟ್ಟು ಒಂದು ಮನೇಲಿ 5 ಜನ ಇದ್ರೆ 5 ಜನ ಕೊಟ್ಬಿಟ್ಟು 5 ಜನ ವಾಪಸ್ ತಂದು ಕೊಡ್ಬೇಕು. ಪಿನ್ ಮಾಡು, ಪಿನ್ ಮಾಡಪ್ಪ, ಪಿನ್ ಇದು ಸ್ಕ್ಯಾನ್ ಮಾಡ್ಕೊಂಡು ಅವ್ರು ಕೈ ಕೊಡೋದು. ಸ್ಕ್ಯಾನ್ ಮಾಡಬೇಡ್ರಿ, ಮನೆ ಇದೆಯಾ ಇಲ್ವಾ ಅಂತ ಫಸ್ಟ್ ವೆರಿಫೈ ಮಾಡ್ಲಿ. ಸೈನ್ ಫೋನ್ ಬರ್ಸ್ಕೊಂಡು ಅವ್ನು ಸೈನ್ ಮಾಡ್ತಾನಲ್ಲ, ಸೈನ್ ಮಾಡ್ತಾನಲ್ಲ, ಅದು ಸ್ಕ್ಯಾನ್ ಮಾಡಿ ನೀವು.